ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ ಕಲಾಲ್. ಈಗ ರಾತ್ರಿ ಊಟಕ್ಕೆ ಡಿನ್ನರಿಗೆ ನಮ್ಮ ಮಮ್ಮಿ ಏನೋ ಸ್ಪೆಷಲ್ ಮಾಡ್ತಾರಂತ, ಉಳಿದಿದ್ದ ರೊಟ್ಟಿಲಿಂತ ಏನೋ ಒಂದು ಹೊಸ ರೆಸಿಪಿ ಮಾಡ್ತಾರಂತ. ಏನು ಮಾಡ್ತಾರಂತ ನೋಡಮ್ ಬರ್ರಿ. ಇಲ್ಲಿ ನೋಡ್ರಿ ಎಷ್ಟು ರೊಟ್ಟಿಗಳವ. ನಮ್ಮ ಮಮ್ಮಿ ಎಲ್ಲ ಬಡ್ದಿಟ್ಟ ರೊಟ್ಟಿ, ಒಂದು ಸ್ವಲ್ಪ ಹೊರಗಿನ ರೊಟ್ಟಿ ಭೀ ಅವ ತರಿಸಿವು. ಅದಕ್ಕೆ ಇವತ್ತು ಏನು ಭೀ ಮಾಡೋದು ಬೇಕಾಗಿಲ್ಲ, ಪಲ್ಯ ಬೇಡ ಏನು ಭೀ ಬೇಡ. ಹೆಂಗೂ ಸಾಂಬಾರು ಮಾಡಿದ್ದು ನಮ್ಮ ಮಮ್ಮಿ, ಸೊ ಅದೇ ಸಾಂಬಾರು ಉಳ್ದದ. ಅದಕ್ಕೆ ಅನ್ನ ಭೀ ಮಾಡಿದ್ದದ. ಅದಕ್ಕೆ ಇದು ರೊಟ್ಟಿಲಿಂತ ನಮ್ಮ ಮಮ್ಮಿ ಏನೋ ಸ್ಪೆಷಲ್ ರೆಸಿಪಿ ಮಾಡ್ತಾರಂತ. ಬನ್ರಿ ಸ್ಟಾರ್ಟ್ ಮಮ್ಮಿ. ಸ್ಟಾರ್ಟ್ ಬಿಡ. ನಮ್ಮ ಮಮ್ಮಿ ಉಳ್ಳಾಗಡ್ಡಿ ತೊಗೊಂಡಾರ, 4 ಉಳ್ಳಾಗಡ್ಡಿ ತೊಗೊಂಡು ಕಟ್ ಮಾಡ್ಲತ್ತಾರ. ಹಾಗೆ 2 ಟಮಾಟೊ ತೊಗೊಂಡಾರ. ಇವಾಗೆ ಜಸ್ಟ್ ಕೇಕ್ ಬಿಟ್ಟಿನಿ ರೀ, ಒಂದು ಶಾರ್ಟ್ಸ್ ರೀಲ್ ಬಿಟ್ಟಿನಿ. ಓರಿಯೋ ಬಿಸ್ಕಿಟ್ ಅದಲ್ಲ ಅದ್ರಲ್ಲಿಂದ ಕೇಕ್ ಮಾಡೀನಿ. ಮಸ್ತ್ ಅಂದ್ರೆ ಮಸ್ತ್ ಆಗಿತ್ತು. ಸೊ ಹೋಗಿ ನೋಡಿ, ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿರಿ. ಉಳ್ಳಾಗಡ್ಡಿ ಮತ್ತು ಟಮಾಟ ಕಟ್ ಮಾಡಿ ಇಟ್ಟಾರ ನೋಡಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ಬರ್ರಿ ನೋಡ ಮೀನದಂತ. ಏ ಅಪ್ಪ, ಇದೇನೇ ಮಮ್ಮಿ ಇಂಥ ಪರಿ ಆವಾಜ? ಉತ್ತರ ಕರ್ನಾಟಕ ಕಡಕ್ ರೊಟ್ಟಿ ಮಟನ್ ಸಾರು. ಕರವಿ ಹಿಂಗೆ ಮುರಿತಾರ ನೋಡಿ. ಈಗ ಹಿಂಗೆ ರೊಟ್ಟಿ ತಗೋತಾರ, ನೋಡ್ರಿ ಮಮ್ಮಿನ ಶಕ್ತಿ ಎಷ್ಟು ರೀ ಅದ. ರೊಟ್ಟಿ ಹೌದಲ್ಲ, ರೊಟ್ಟಿ ಎಷ್ಟೇ ಕಂಡು ಈಗ ನೋಡಿ ಎಷ್ಟು ಸ್ವಲ್ಪ ಅದು. ಮಮ್ಮಿಗೆ ಅದ್ರಾಗ ನೀರು ಹಾಕ್ಲತ್ತಾರ. ಫುಲ್ ಅರ್ಧ ಚರಗಿ ನೀರು ಹಾಕ್ಯಾರ ನೋಡ್ರಿ. ಎಷ್ಟು ಚಲೋ ಬರ್ಕ್ಯಾರ, ಪೂರ್ತಿ ಅರ್ಧ ಚರಗಿ ಬರ್ಕ್ಯಾರ. ಈಗ ಇನ್ನೊಂದು ಸ್ವಲ್ಪ ತೊಗೊಂಡು ಬರ್ಲಕ್ಕೆ ಹೋಗ್ಯಾರ. ಏನು ಮಾಡತ್ತಾರ ಅಂತ ಮಮ್ಮಿಗೆ ಗೊತ್ತಾ, ನನಗೆ ರೀ ಜರ ಭೀ ಐಡಿಯಾ ಇಲ್ಲ ಏನು ಮಾಡತ್ತಾರಂತ. ನೋಡ್ಬೇಕದು ಹೆಂಗೆ ಆಗ್ತದೆ ಏನೋ. ಹಾಂ ಅಮ್ಮ, ಪೂರ್ತಿ ಮೆತ್ತಗೆ ಮಾಡ್ಲೈತೇನು ಅದಕ್ಕೆ? ಅಷ್ಟೇ, ಸುಮ್ಮ ಮೀಡಿಯಮ್. ನಮ್ಮ ಮಮ್ಮಿ ಅದ್ರೊಳಗೆ ನೀರು ಹಾಕಿ ಚಲೋ ಸ್ವಲ್ಪ ತೊಳೆದಾರ ಅದು ರೊಟ್ಟಿ. ತೊಳೆದ ಕೆಸಿಂದ ಸ್ವಲ್ಪ ಮೀಡಿಯಮ್ ಹಸಿ ಮಾಡ್ಕೊಂಡು ಕೆಸಿಂದ ತೆಕ್ಕೊಲತ್ತಾರ. ಈಗ ಇಲ್ಲಿ ನೋಡ್ರಿ ಹೆಂಗೆ ಕಾಣತ್ತು. ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಾರ. ಫುಲ್ ಕಡಕ್ಕಿದ್ದವಲ್ಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮೆತ್ತಗೆ ಮಾಡ್ಕೊಂಡು ಈ ಥರ. ಇಲ್ಲಿ ಕಡೆ ಇಟ್ಟಾರ. ಈಗ ಅದ್ರಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಲತ್ತಾರ. ಮೂರು ಮಿಳ್ಳಿ ಎಣ್ಣೆ ಹಾಕ್ಯಾರ. ಗ್ರೀನ್ ಚಿಲ್ಲಿ. ನಮ್ಮ ಮಮ್ಮಿ ಫುಲ್ ಖುಷಿ ಮೂಡ್ತಾರ ನೋಡ್ರಿ, ಹಾಡು ಹಾಡ್ಕೋತ ಮಾಡ್ಲತ್ತಾರ ಅಡುಗೆ. ಜೀರಿಗೆ ಹಳ್ಳು ಮಮ್ಮಿ ದೂರ ಸರಿ. ನೋಡಿ ಜೀರಿಗೆ ಸಾಸಿವೆ ಹಾಕ್ಯಾರ ಫಸ್ಟ್. ಈಗ ನೆಕ್ಸ್ಟ್ ಶೇಂಗಾ ಹಾಕ್ಲತ್ತಾರ. ಅಮ್ಮ ಅದು ಬುಟ್ಟಿ ಇಟ್ಟಿ ಅಲ್ಲಿ ಅದಕ್ಕೆ ನೀರು ಬೀಳತ್ತ. ನೆಕ್ಸ್ಟ್ ಇಲ್ಲಿ ಇವಾಗ ಉಳ್ಳಾಗಡ್ಡಿ ಅಂತ ನೋಡಿ ಮೆಣಸಿನ್ಕಾಯಿ ಕಟ್ ಮಾಡತ್ತಾರ. ಅದು ಮೆಣಸಿನ್ಕಾಯಿ ಕಟ್ಟಾರ ಒಂದು ಚಲೋ ಸಿಕ್ಕದ ನೋಡ್ರಿ ನಮಗೆ. ಆನ್ ದ ಸ್ಪಾಟ್ ಸಿಗ್ತಾವ, ಈಸಿಲಿ ಅವೈಲೇಬಲ್ ಇರ್ತಾವೆ ಮಾರ್ಕೆಟ್ದಾಗ, ಮಾಲ್ದಾಗ ಎಲ್ಲ ಸಿಗ್ತಾವೆ. ನಾವು ಆನ್ಲೈನ್ದಾಗ ತರಿಸಿದ್ವು. ಮೊದಲು ಇತ್ತು ಒಂದು ಹಳಿದು, ಅದು ಮುರಿದು, ಅದು ಭೀ ಭಾಳ ವರ್ಷ ನಡೆದಿತ್ತು. ಅದು ಭೀ ಅದಾದ್ಮೇಲೆ ಇದು ತರಿಸ್ದೇವು ನಾವು. ನೆಕ್ಸ್ಟ್ ಎಂತೂ ನೀವು ಭೀ ಒಂದು ಆರ್ಡ್ರ್ ಮಾಡ್ಕೊರಿ ಮೆಣಸಿನ್ಕಾಯಿ ಕಟ್ಟರ್.
ಯಾಕಂದ್ರೆ ಮತ್ತು ಸುಮ್ಮನೆ ಇನ್ಸ್ಟೆಂಟ್ ಅವಾಗ ಹಿಂಗೆ ಬಗರದ ಮಾಡೋ ಟೈಮೆ ಹಿಂಗೆ ಕಟ್ ಮಾಡೋಕೆ ಈಸಿ ಆಗ್ತದೆ, ಕೈ ಖಾರ ಭೀ ಹತ್ತಲ್ಲ. ಕರಿಪತ್ತ ಕೊಡಲಿ, ಎಲ್ಲದ ಕರಿಪತ್ತ ಫ್ರಿಜ್ದಾಗ. ನಮ್ಮ ಪಪ್ಪ ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಟಾರ ನೋಡ್ರಿ, ಬೆಳಗ್ಗೆ ನಮ್ಮ ಸ್ಕೂಲಿಗೆ ಬೇಕಲ್ಲ. ಇಲ್ಲ ಒಮ್ಮೆ ನೋಡ್ರಿ ಬೆಳ್ಳುಳ್ಳಿ ಸುಲ್ದಿಟ್ಟಾರ, ಅದ್ರಕ್ ಲಸನ್ ಅದು ಪೇಸ್ಟ್ ಮಾಡ್ತಾರಲ್ಲ, ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇಲ್ಲದ ಕರಿಪತ್ತ ಸುಮ್ಮ ಸ್ವಲ್ಪ ಸಾಕು, ಫ್ರೆಶ್ ಅದ. ನಿಂಬು ಎಲ್ಲದಮ್ಮ? ಹಾಂ ಇಲ್ಲವಾ. ಹಾಂ ಬರಲಿ ಇವಾಗ ನೆಕ್ಸ್ಟ್ ಉಳ್ಳಾಗಡ್ಡಿ ಟಮಾಟ 2 ಒಮ್ಮಲಿಗೆ ಹಾಕ್ಲಿ. ಉಳ್ಳಾಗಡ್ಡಿ ಟಮಾಟ ಆದ್ಮೇಲೆ ನೆಕ್ಸ್ಟ್ ಕರಿಪತ್ತ. ಅಮ್ಮ ಇದು ಫ್ರೆಶ್ ಅವ ನೋಡು ನಿಂಬೆಕಾಯಿ. ಇಲ್ಲಿ ಕೊತ್ತಂಬರಿ ಭೀ ಹಾಕ್ಯಾರ ನೋಡ್ರಿ ನಾವು ಒಮ್ಮೆ ಸ್ವಲ್ಪ. ಏನು ಹಾಕ್ಲತ್ತಿಮ್ಮ? ಅರ್ಶಿಣ. ಒಂದು ಸ್ವಲ್ಪ ಅರ್ಧ ಸ್ಪೂನ್ ಅರ್ಶಿಣ ಭೀ ಹಾಕೊಂಡಾರ ನೋಡ್ರಿ ನಾವು ಒಮ್ಮೆ. ಇಲ್ಲಿ ನಿಂಬೆಕಾಯಿ ಭೀ ಕಟ್ ಮಾಡ್ಕೊಂಡಾರ, ಅರ್ಧ ನಿಂಬೆಕಾಯಿ ಕಟ್ ಮಾಡಿ ಅದ್ರ ರಸ ಹಾಕ್ಲತ್ತಾರ. ಫಸ್ಟ್ ಅದರ ಬೀಜ ಎಲ್ಲ ತೆಗೀರಿ ಒಳಗಿಂದೆಲ್ಲ, ಚಾಕುಲಿನ ತೆಗೆದು ಕೇಸಿ ಆಮೇಲೆ ರಸ ಹಿಂಗೆ. ಹಾಂ ಸ್ಮೆಲ್ ಘಮ ಘಮ ಹಾಕೋದು. ಟೇಸ್ಟ್ ಭೀ ಚಲೋ ಆತಿರ್ಬೇಕು ನೋಡಮ್ಮ, ಮಸ್ತ್ ಅನ್ಸತ್ತದ. ವಾವ್ ನೋಡ್ರಿ ಎಷ್ಟು ಚಲೋ ಕಾಣತ್ತ. ಒಂದ್ಸಲ ಟ್ರೈ ಮಾಡ್ರಿ ನೀವು ಭೀ. ಇಲ್ಲಿ ಮೆತ್ತಗಾಗ್ಯಾವ ಆಲ್ರೆಡಿ ರೊಟ್ಟಿ, ಅವಾಗಿನಕಿನ್ನ ಈಗ ಮತ್ತೆ ಇನ್ನೆಷ್ಟು ಮೆತ್ತಗಾಗಿದೆ. ಇದು ನೋಡಿ, ಇದು ಫುಲ್ ಈಗ ನಿಂಬೆಕಾಯಿ ಹಿಂಡ್ಯಾರಲ್ಲ ಅದ್ರದ್ದು ಇನ್ನೂ ಇಷ್ಟು ಘಮ ಘಮ ಅಂತ ಸ್ಮೆಲ್ ಉಂಟದು. ನೀವು ಫುಲ್ ಕ್ಲೋಸರ್ ತೆಗೆ ತೋರಿಸ್ತೀನಿ. ಹಾಂ ಒಂದು ಸ್ವಲ್ಪ ನಮ್ಮ ಮಮ್ಮಿ ನೀರು ಹಾಕ್ಲತ್ತಾರ, ಅದ್ರಾಗ ಸ್ವಲ್ಪ ಹಾಕೋರಿ, ಹೆಚ್ಚಿಗೆ ಬೇಡ. ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪು ಹಾಕೋರಿ ಹಾಗೆ ನಾನು. ಸ್ವಲ್ಪ ಖಾರ ಪುಡಿ ಭೀ ಹಾಕಿ. ಅದರ ಅದ ಬಿಡು, ನಮಗೆ ಖಾರ ಇದ್ದರೆ ಸ್ವಲ್ಪ ಟೇಸ್ಟ್ ಎಲ್ಲ ಅಡುಗೆ, ಅದಕ್ಕೆ ಖಾರ ಪುಡಿ ಇರಬೇಕೆ. ಮಸ್ತ್. ಆಯ್ತು ನೋಡಿ, ಅದಿಷ್ಟೆಲ್ಲ ರೊಟ್ಟಿ ಎಲ್ಲ ಪೀಸಸ್ಗಳು ಇದ್ರದ ಕಡೆದ ಹಾಕಿ ಮಿಕ್ಸ್ ಮಾಡ್ಬೇಕು, ಚಲೋ ಆಗ್ತದೆ. ಮಸ್ತ್ ಇದಕ್ಕೆ ಏನ್ಬಿಟ್ಟ ಪಲ್ಯ ಬೇಕಾಗಲ್ಲ, ಏನು ಬೇಕು. ಖರೆ ಭೀ ನೋಡು ಸುಮ್ ಇಂಥ ಟೈಮಿಗೆ ಇಂಥ ದಿನದಾಗ ಹಿಂಗೆ ಮಾಡ್ಕೊಂಡು ಗರಂ ಮಾಡ್ಕೊಂಡು ತಿಂದೇವಲ್ಲ, ಮಸ್ತ್ ಅನ್ನಿಸ್ತು. ಟೇಸ್ಟ್ ಸ್ವಲ್ಪ ಡಿಫ್ರೆಂಟ್ ಭೀ ಅನ್ನಿಸ್ತು. ದಿನ ಅದೇ ತಿಂದಿದ್ದು ಭೀ ಬ್ಯಾಸರ ಬೋರ್ ಆಗಿರ್ತದೆ. ರೊಟ್ಟಿ ಅದು ಹಾಂ ತಿನ್ನರ್ಲಿಂದ ಮನುಷ್ಯ ಬೋರ್ ಅನ್ನಿಸ್ತಲ್ಲ, ಹೌದು ಮಾಡ್ಕೋಬೋದು ಬಿಟ್ಟ ಈಸಿ. ಐದು ಜಲ್ದಿನೇ ಐತೆ ಖರೆ ಭೀ. ಮಸ್ತ್ ಕಾಣಿಸ್ತದೆ. ತೆಗಿಬ ಟೇಸ್ಟ್ ಯಾಕೆ ಮಾಡ್ತಾರೆ. ಮಸ್ತ್ ನೋಡ್ರಿ ಎಷ್ಟು ಚಲೋ ಕಾಣತ್ತದ. ಬ್ಯಾಗ್ ನೀರೇ ಹೊಂಟದ. ಇದೆ ನೋಡ್ರಿ ಇವತ್ತು ನಮ್ದು ರಾತ್ರಿ ಡಿನ್ನರ್ ಸ್ಪೆಷಲ್. ಮಾಡ್ಲಕ್ರೆ ಮಸ್ತ್ ಕಾಣತ್ತದ. ಸೊ ನಾ ಈಗ ಟೇಸ್ಟ್ ಮಾಡ್ತೀನಂತ.
ಸೊ ನಮ್ಮ ಮಮ್ಮಿ ಇಲ್ಲಿ ಇವಾಗ ನನ್ನ ಸಲಕಂತ ಸರ್ವ್ ಮಾಡತ್ತಾರ ಟೇಸ್ಟ್ ಮಾಡ್ಲಕ್ಕಂತ ಬರೀ ಟೇಸ್ಟ್ ಮಾಡಿ ನಾ ಹೇಳ್ತೀನಂತ ಹೆಂಗಾಗ್ಯದ ಅಮ್ಮ ಸ್ವಲ್ಪ ಭಾಳ ಭಾಳ ಇಲ್ಲ ಮಮ್ಮಿ ಉಳ್ಳಾಗಡ್ಡಿ ಬಿಟ್ಟಾರ ಉಳ್ಳಾಗಡ್ಡಿ ನಮಗರೆ ಈ ಕಡೆ ಸೈಡ್ ಮಂದಿಗೆ ಉತ್ತರ ಕರ್ನಾಟಕ ಮಂದಿಗೆ ಉಳ್ಳಾಗಡ್ಡಿ ಬೇಕೇ ಬೇಕೆಲ್ಲ ಅಡುಗೆ ಸಂಗಟ ಉಳ್ಳಾಗಡ್ಡಿ ಬೇಕೇ ಒಂದು ಸ್ವಲ್ಪ ನಿಂಬು ಹಿಂಡ್ಕೊತೀರಂತಂದ್ರೆ ಇಟ್ಕೊರಿ ನಾ ಒಂದು ಸ್ವಲ್ಪ ಇದು ಮಾಡ್ತೀನಿ ಟೇಸ್ಟ್ ಮಾಡೋಣ ತೆಂಗಿಗೆ ಹಾಕ್ಲತ್ತೀನಿ ತೆಂಗಿಗೆ ಹಾಕ್ಲತ್ತೀನಿ ಹ್ಞೂ ಹಾಕು ಉಳ್ಳಾಗಡ್ಡಿ ನಿಂಬೆಕಾಯಿ ಅದೆಲ್ಲ ಮಸ್ತ್ ಫ್ಲೇವರ್ ಎಲ್ಲ ಮಸ್ತ್ ಟೇಸ್ಟ್ ಕೊಡತ್ತದ ನೋಡ್ರಿ ಒಂದ್ಸಲ ನೀವು ಭೀ ಈ ಸಲ ಈ ಥರ ಟ್ರೈ ಮಾಡಿರಿ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಆಗ್ಯದ ಸೊ ರೊಟ್ಟಿ ಅದು ಉಳಿದಿತ್ತು ಯಾವಾಗ್ರೆ ಅಡುಗೆ ಅದು ಮಾಡೋ ಟೈಮ್ ಇರಲಿಲ್ಲ ಅಂತಂದ್ರೆ ಬೆಳಗ್ಗೆ ನಾಷ್ಟಾಗ ಭೀ ಈ ಥರ ಟ್ರೈ ಮಾಡ್ಕೋಬೋದು ನೀವು ಮಸ್ತ್ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ಓಕೆ ಬಾಯ್